ಹಲೋ ಎವ್ರಿವನ್, ವೆಲ್ಕಮ್ ಟು ನವರಾಸ್ ಮ್ಯಾಥ್ಸ್ ಟ್ಯುಟೋರಿಯಲ್ಸ್. ಈಗ ಎಕ್ಸಸೈಸ್ ಮುಗೀತು, ಈಗ ಎಕ್ಸಾಂಪಲ್ಸ್ ಮಾಡೋಣ. ನೋಡಿ ಏನ್ ಕೊಟ್ಟಿದ್ದಾರೆ. ಫಸ್ಟ್ ಒನ್, ಲುಕ್ ಅಟ್ ದ ಗ್ರಾಫ್ಸ್ ಇನ್ ಫಿಗರ್ 2.9 ಗಿವನ್ ಬಿಲೋ. ಈಚ್ ಇಸ್ ದ ಗ್ರಾಫ್ ಆಫ್ y is equals to polynomial x ಅಂತ. ವೇರ್ polynomial x is px is a polynomial. For each of the graphs, find the number of zeros of polynomial x ಅಂತ. ಈ ರೀತಿ ಕೊಟ್ರೆ ಪಾಲಿನಾಮಿಯಲ್ ಎಕ್ಸ್ ಅಂತ ಅರ್ಥ. ಓಕೆ, ಇದು ಇಸ್ ಎ ಪಾಲಿನಾಮಿಯಲ್ ಅಂತ. ಈ ರೀತಿ ಮುಂಚೆ ಕೂಡ ಮಾಡಿದೀವಲ್ವಾ ಎಕ್ಸಸೈಸ್ ಅಲ್ಲಿ. ಗ್ರಾಫ್ ಕೊಟ್ರೆ ನಾವು ನಂಬರ್ ಆಫ್ ಜೀರೋಸ್ ಫೈಂಡ್ ಔಟ್ ಮಾಡ್ಬೋದು ಅಲ್ವಾ, ಅದನ್ನ ಕಲ್ತಿದ್ದೀವಿ. ಓಕೆ, ಈಗಲೂ ಅದೇ ರೀತಿ ಮಾಡೋಣ. ನೋಡಿ ಇಲ್ಲಿ ಎಕ್ಸ್ ಆಕ್ಸಿಸ್ ಮೇಲೆ ಎಷ್ಟು ಸರಿ ಕ್ರಾಸ್ ಮಾಡಿದೆ ನೋಡೋಣ. ನೋಡಿ ಇಲ್ಲಿ ಒನ್ ಟೈಮ್ ಮಾತ್ರ ಕ್ರಾಸ್ ಆಗಿದೆ ಅಲ್ವಾ, ನೋಡಿ ಅಲ್ವಾ. ಇಲ್ಲಿ ವೈ ಆಕ್ಸಿಸ್ ನ ಕ್ರಾಸ್ ಮಾಡಿದೆ, ಆದ್ರೆ ವೈ ಆಕ್ಸಿಸ್ ನಮ್ಗೆ ಕೌಂಟ್ ಮಾಡೋ ಹಾಗಿಲ್ಲ. ಓನ್ಲಿ ಎಕ್ಸ್ ಆಕ್ಸಿಸ್ ಮೇಲೆ ಅಷ್ಟೇ ಕೌಂಟ್ ಮಾಡಬೇಕು. ಎಕ್ಸ್ ಆಕ್ಸಿಸ್ ಮೇಲೆ ಒನ್ ಟೈಮ್ ಮಾತ್ರ ಕ್ರಾಸ್ ಆಗಿದೆ. ಸೊ ನಂಬರ್ ಆಫ್ ಜೀರೋಸ್ ಇಸ್ ಈಕ್ವಲ್ಸ್ ಟು 1. ಅದೇ ರೀತಿ ಸೆಕೆಂಡ್ ಒನ್ ನೋಡಿ ಎಷ್ಟು ಸರಿ ಕ್ರಾಸ್ ಆಗಿದೆ ಎಕ್ಸ್ ಆಕ್ಸಿಸ್ ನ. ಇಲ್ಲಿ ಒನ್ ಟೈಮ್, ಇಲ್ಲಿ 2 ಟೈಮ್. ಸೊ ನಂಬರ್ ಆಫ್ ಜೀರೋಸ್ ಇಸ್ ಈಕ್ವಲ್ಸ್ ಟು 2. ಅದೇ ರೀತಿ ನಂಬರ್ 3 ನೋಡೋಣ. ನೋಡಿ ಹಿಂಗೋಗಿ ಹಿಂಗೋಗಿದೆ, ಅಂದ್ರೆ ಎಕ್ಸ್ ಆಕ್ಸಿಸ್ ನ ಎಷ್ಟು ಸರಿ ಕಟ್ ಮಾಡಿದೆ, 1 2 3. ಸೊ ನಂಬರ್ ಆಫ್ ಜೀರೋಸ್ ಇಸ್ ಈಕ್ವಲ್ಸ್ ಟು 3 ಅಂತ ಅರ್ಥ ಅಲ್ವಾ. ಇದೇ ರೀತಿ ನಾವು ಎಕ್ಸಸೈಸ್ ಅಲ್ಲಿ ಕೂಡ ಮಾಡಿದ್ದೀವಿ. ಸೊ ಈಗ ನೆಕ್ಸ್ಟ್ ಒನ್ ಮಾಡೋಣ. ನೋಡಿ ಫೋರ್ತ್ ಒನ್ ಏನ್ ಕೊಟ್ಟಿದ್ದಾರೆ. ಗ್ರಾಫ್ ಎಷ್ಟು ಸರಿ ಕ್ರಾಸ್ ಆಗಿದೆ, ವೈ ಆಕ್ಸಿಸ್ ನಲ್ಲಿ ಕ್ರಾಸ್ ಆಗಿದೆ, ಅದು ಕೌಂಟ್ ಮಾಡಬಾರ್ದು. ಎಕ್ಸ್ ಆಕ್ಸಿಸ್ ನ ಎಷ್ಟು ಸರಿ ಕೌಂಟ್ ಆಗಿದೆ ಅದು ಮಾತ್ರ ಕೌಂಟ್ ಮಾಡಬೇಕು. ಇಲ್ಲಿ ಒನ್ ಟೈಮ್ ಮಾತ್ರ ಕ್ರಾಸ್ ಆಗಿದೆ. ಸೊ ನಂಬರ್ ಆಫ್ ಜೀರೋಸ್ ಇಸ್ ಈಕ್ವಲ್ಸ್ ಟು 1. ಅದೇ ರೀತಿ ಫಿಫ್ತ್ ಒನ್ ನೋಡಿ, ಇಲ್ಲಿಂದ ಕ್ರಾಸ್ ಆಗಿ ಎಕ್ಸ್ ಆಕ್ಸಿಸ್ ನ ಎಷ್ಟು ಸರಿ ಕ್ರಾಸ್ ಆಗಿದೆ, ಓನ್ಲಿ ಒನ್ ಟೈಮ್. ಇಲ್ಲಿ ಒನ್ ಟೈಮ್ ಮಾತ್ರ ಕ್ರಾಸ್ ಆಗಿದೆ. ಸೊ ನಂಬರ್ ಆಫ್ ಜೀರೋಸ್ ಇಸ್ ಈಕ್ವಲ್ಸ್ ಟು 1. ಈಗ ಸಿಕ್ಸ್ತ್ ಒನ್ ನೋಡಿ, ಇಲ್ಲಿ ಎಕ್ಸ್ ಆಕ್ಸಿಸ್ ನ ಎಷ್ಟು ಸರಿ ಕ್ರಾಸ್ ಮಾಡಿದೆ ಕೌಂಟ್ ಮಾಡೋಣ. ನಂಬರ್ 1 2 3 4 ಅಲ್ವಾ. ಸೊ ನಂಬರ್ ಆಫ್ ಜೀರೋಸ್ ಇಸ್ ಈಕ್ವಲ್ಸ್ ಟು 4 ಅಂತ ಅರ್ಥ. ಓಕೆ, ಎಷ್ಟು ಸರಿ ಕ್ರಾಸ್ ಮಾಡತ್ತೋ ಟಚ್ ಮಾಡಿದ್ರು ಸಾಕು. ಇಲ್ಲಿ ನೋಡಿ ಜಸ್ಟ್ ಟಚ್ ಮಾಡಿದ್ರು ನಾವು 0 ಅಂತ ಕೌಂಟ್ ಮಾಡಬೇಕು. ಓಕೆ, ಈಗ ನೆಕ್ಸ್ಟ್ ಒನ್ ನೋಡಿ. ಸೆಕೆಂಡ್ ಒನ್ ಏನ್ ಕೊಟ್ಟಿದ್ದಾರೆ. ಫೈಂಡ್ ದ ಜೀರೋಸ್ ಆಫ್ ದ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ x square plus 7x plus 10 and verify the relationship between the zeros and the coefficients ಅಂತ ಕೊಟ್ಟಿದ್ದಾರೆ. ಈ ತರದ್ದು ನಾವು ಎಕ್ಸಸೈಸ್ ಅಲ್ಲಿ ಕೂಡ ಮಾಡಿದೀವಲ್ವಾ, ಈಗಲೂ ಅದನ್ನೇ ಮಾಡೋಣ. ನೋಡಿ ಎಕ್ಸ್ ಸ್ಕ್ವೇರ್ ಪ್ಲಸ್ 7x ಪ್ಲಸ್ 10 ಅಂತ ಅವರು ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಕೊಟ್ಟಿದ್ದಾರೆ. ಇದ್ರದ್ದು ಜೀರೋಸ್ ಫೈಂಡ್ ಔಟ್ ಮಾಡಕ್ ಹೇಳಿದೆ, ಇನ್ನು ವೆರಿಫೈ ಮಾಡಕ್ ಹೇಳಿದ್ದಾರೆ ರಿಲೇಶನ್ಶಿಪ್ ಬಿಟ್ವೀನ್ ಜೀರೋಸ್ ಅಂಡ್ ಕೋಎಫಿಷಿಯಂಟ್ಸ್. ಫಸ್ಟ್ ನಾವು ಜನರಲ್ ಫಾರ್ಮ್ ಏನು, ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಇಸ್ ಈಕ್ವಲ್ಸ್ ಟು 0. ಸೊ ಇಲ್ಲಿ ಕೋಎಫಿಷಿಯಂಟ್ ಆಫ್ ಎಕ್ಸ್ ಸ್ಕ್ವೇರ್ ಅಂದ್ರೆ ಎ ಇಸ್ ಈಕ್ವಲ್ಸ್ ಟು ಏನಿದೆ, ಇಲ್ಲಿ ಏನು ಇಲ್ಲ ಅಂದ್ರೆ 1 ಇದೆ ಅಂತ ಅರ್ಥ. ಬಿ ಕೋಎಫಿಷಿಯಂಟ್ ಆಫ್ ಎಕ್ಸ್ ಬಿ ಅಂದ್ರೆ ಇಲ್ಲಿ ಏನಿದೆ, ಬಿ ಇಸ್ ಈಕ್ವಲ್ಸ್ ಟು 7 ಕೋಎಫಿಷಿಯಂಟ್ ಆಫ್ ಎಕ್ಸ್. ಸಿ ಅಂದ್ರೆ ಕಾನ್ಸ್ಟೆಂಟ್ ಏನ್ ಕೊಟ್ಟಿದ್ದಾರೆ, 10 ಇದೆ. ಓಕೆ, ಈ ರೀತಿ ಬರ್ಕೊಂಡ್ಬಿಟ್ರೆ ನಾವು ಈಸಿ ಆಗತ್ತೆ. ಈಗ ನೋಡಿ ಬೈ ಸ್ಪ್ಲಿಟ್ಟಿಂಗ್ ಮಿಡಲ್ ಟರ್ಮ್ ನಾವು ಇದನ್ನ ಫ್ಯಾಕ್ಟರೈಸ್ ಮಾಡ್ಬೋದು. ಸೊ ಕಾನ್ಸ್ಟೆಂಟ್ ಏನಿದೆ, 10 ಇದೆ. ಕೋಎಫಿಷಿಯಂಟ್ ಆಫ್ ಎಕ್ಸ್ ಸ್ಕ್ವೇರ್ ಏನಿದೆ, ಏನು ಇಲ್ಲ ಅಂದ್ರೆ 1 ಇದೆ ಅಂತ ಅರ್ಥ. ಸೊ 10 ಬಂತು. ನಮ್ಗೆ ಮಿಡಲ್ ಟರ್ಮ್ 7 ಬೇಕು ಅಲ್ವಾ, ಪ್ಲಸ್ 7 ಬೇಕು. ಸೊ ನೋಡಿ 2 5 ಅಲ್ವಾ. ಈಗ ನೋಡಿ 2 ಪ್ಲಸ್ 5 ಮಾಡಿದ್ರೆ ನಮ್ಗೆ 7 ಬರುತ್ತಲ್ವಾ. ಸೊ ನಾವು 2 ಪ್ಲಸ್ 7 ಮಾಡಿದ್ರೆ 2 ಪ್ಲಸ್ 5 ಮಾಡಿದ್ರೆ ನಮ್ಗೆ 7 ಬರುತ್ತೆ. ಮಲ್ಟಿಪ್ಲೈ ಮಾಡಿದ್ರೆ ನಮ್ಗೆ 10 ಬರುತ್ತೆ. ಸೊ ಬರೆಯೋಣ, ಎಕ್ಸ್ ಸ್ಕ್ವೇರ್ ಪ್ಲಸ್ 2x ಪ್ಲಸ್ 5x ಪ್ಲಸ್ 10. ಓಕೆ, ಈಗ ಇದರಲ್ಲಿ ಎಕ್ಸ್ ಕಾಮನ್ ಇದೆ. ಸೊ ಎಕ್ಸ್ ಕಾಮನ್ ತೆಗಿಯೋಣ. ಕಾಮನ್ ತೆಗೆದ್ರೆ 1x ಹೊರಗೆ ಉಳಿತು, 1x ಒಳಗೆ ತಗೊಂಡ್ವಿ. ಈಗ ಇಲ್ಲಿ ಎಕ್ಸ್ ತಗೊಂಡಿದ್ದೀವಿ ಹೊರಗಡೆ, ಬರೀ 2 ಉಳಿಯುತ್ತೆ. ಪ್ಲಸ್
ಇಲ್ಲಿ ನೋಡಿ, ಇಲ್ಲಿ ಏನ್ ಕಾಮನ್ ತಗೋಬಹುದು, 5 ಕಾಮನ್ ತಗೋಬಹುದಲ್ವಾ. ಸೊ ಕಾಮನ್ 5 ತೆಗಿದ್ವಿ. ಈಗ ಏನ್ ಉಳಿತು ಇಲ್ಲಿ, ಎಕ್ಸ್ ಉಳಿತು ಪ್ಲಸ್ ನೋಡಿ 5 ಆಲ್ರೆಡಿ ಕಾಮನ್ ತೆಗೆದಿದ್ವಿ ಅಂದ್ರೆ ಇಲ್ಲಿ ಏನ್ ಉಳಿಯುತ್ತೆ, 2 ಉಳಿಯುತ್ತೆ. 5 2 10. ಇಲ್ಲಿ ಸೇಮ್ ಬರ್ಬೇಕು. ಸೇಮ್ ಬಂದ್ರೆ ನಾವು ಮಾಡ್ತಾ ಇರೋದು ಕರೆಕ್ಟ್ ಅಂತ ಅರ್ಥ. ಸೊ ಇಲ್ಲೂ ಎಕ್ಸ್ ಪ್ಲಸ್ 2 ಕಾಮನ್ ಇದೆ. ಸೊ ಎಕ್ಸ್ ಪ್ಲಸ್ 2 ಕಾಮನ್ ತೆಗೆಯೋಣ. ಇನ್ನು ಎಕ್ಸ್ ಪ್ಲಸ್ 5 ಉಳಿತು. ಆಯ್ತಾ. ಈಗ ಎಕ್ಸ್ ಪ್ಲಸ್ ಇಸ್ ಈಕ್ವಲ್ ಟು 0 ಇದು ಅಲ್ವಾ. ಸೊ ಎಕ್ಸ್ ಪ್ಲಸ್ 2 ಇಸ್ ಈಕ್ವಲ್ಸ್ ಟು 0, ಎಕ್ಸ್ ಪ್ಲಸ್ 5 ಇಸ್ ಈಕ್ವಲ್ಸ್ ಟು 0. ಆಯ್ತಾ. ಈಗ ಎಕ್ಸ್ ಇಸ್ ಈಕ್ವಲ್ಸ್ ಟು ಈ 2 ನ ಈಕ್ವಲ್ಸ್ ಟು ಈ ಕಡೆ ಕಳ್ಸಿದ್ರೆ ಏನಾಗುತ್ತೆ, -2. ಆಯ್ತಾ. ಇದೇನಿದು ಆಲ್ಫಾ. ಆಲ್ಫಾ ಇಸ್ ಈಕ್ವಲ್ಸ್ ಟು -2 ಆಯ್ತು. ಅದೇ ರೀತಿ ಇಲ್ಲಿ ಎಕ್ಸ್ ಇಸ್ ಈಕ್ವಲ್ಸ್ ಟು ಈ 5 ನ ಈಕ್ವಲ್ಸ್ ಟು ಈ ಕಡೆ ಕಳ್ಸಿದ್ರೆ -5 ಆಯ್ತು. ಸೊ ಇದೇನಿದು ಬೀಟಾ. ಬೀಟಾ ಇಸ್ ಈಕ್ವಲ್ಸ್ ಟು -5. ಈಗ ವೆರಿಫೈ ಮಾಡೋಣ. ಝೀರೋಸ್ ಫೈಂಡ್ ಔಟ್ ಮಾಡಿದ್ವಿ. ವೆರಿಫೈ ಮಾಡೋದಕ್ಕೆ ಆಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ಸ್ ಟು ಏನ್ ಫಾರ್ಮುಲಾ, -b/a ಅಲ್ವಾ. ಸೊ ಆಲ್ಫಾ ಏನಿದೆ -2 ಇದೆ, ಪ್ಲಸ್ ಬೀಟಾ ಏನಿದೆ -5 ಇದೆ. ನೋಡಿ -2 ಪ್ಲಸ್ ಮೈನಸ್ ಮೈನಸ್ ಆಯ್ತು, -5 ಎರಡನ್ನ ಆಡ್ ಮಾಡ್ಬೇಕಾಗತ್ತೆ. ಎರಡು ಮೈನಸ್ ಇದಾವೆ. ಸೊ ಆಡ್ ಮಾಡಿದ್ರೆ ಏನಾಗುತ್ತೆ, -7 ಬಂತು. ಇಲ್ಲಿ ಏನ್ ಬರುತ್ತೆ ನೋಡೋಣ. ಮೈನಸ್ ಹಾಗೆ ಇಡೋಣ. ಬಿ ಪ್ಲಸ್ ಅಲ್ಲಿ ಏನಿದೆ 7 ಇದೆ. ಸೊ 7 ಅಪಾನ್ ಎ ಪ್ಲಸ್ ಅಲ್ಲಿ ಏನಿದೆ 1 ಇದೆ. ಅಂದ್ರೆ -7/1 ಅಂದ್ರೂ ಒಂದೇ, ಮರಿ -7 ಅಂದ್ರೂ ಒಂದೇ. ಅಂದ್ರೆ ಏನ್ ಬಂತು ನಮ್ಗೆ ಇಲ್ಲಿ, LHS ಇಸ್ ಈಕ್ವಲ್ಸ್ ಟು RHS ಅಲ್ವಾ. ಅದೇ ರೀತಿ ಈಗ ಪ್ರಾಡಕ್ಟ್ ಮಾಡೋಣ. ಇದು ಸಮ್ ಮಾಡಿದ್ವಿ, ಈಗ ಪ್ರಾಡಕ್ಟ್ ಮಾಡೋಣ. ಆಲ್ಫಾ ಇಂಟು ಬೀಟಾ ಫಾರ್ಮುಲಾ ಏನು, ಕಾನ್ಸ್ಟೆಂಟ್ ಅಪಾನ್ ಕೋಎಫಿಷಿಯಂಟ್ ಆಫ್ x². ಓಕೆ. ಆಲ್ಫಾ ಏನಿದೆ -2 ಇದೆ, ಬೀಟಾ ಏನಿದೆ -5 ಇದೆ. 2 5 10, ಮೈನಸ್ ಇಂಟು ಮೈನಸ್ ಪ್ಲಸ್ ಆಯ್ತು. ಓಕೆ. ಇಲ್ಲಿ ಏನ್ ಬರುತ್ತೆ ನೋಡೋಣ. ಕಾನ್ಸ್ಟೆಂಟ್ ಏನಿದೆ 10 ಇದೆ, ಎ ಪ್ಲಸ್ ಅಲ್ಲಿ 1 ಇದೆ. 10/1 ಅಂದ್ರೂ ಒಂದೇ, 10 ಅಂದ್ರೂ ಒಂದೇ. ಸೊ ಇಲ್ಲಿ ಕೂಡ ಏನಾಯ್ತು, LHS ಇಸ್ ಈಕ್ವಲ್ಸ್ ಟು RHS ಅಲ್ವಾ. ಇದನ್ನೇ ಅವ್ರು ಹೇಳಿದ್ದು ವೆರಿಫೈ ಮಾಡಿ ಅಂತ. ಝೀರೋಸ್ ಫೈಂಡ್ ಔಟ್ ಮಾಡಿ ಅಂದ್ರು ಮಾಡಿದ್ವಿ. ರಿಲೇಷನ್ ಬಿಟ್ವೀನ್ ಝೀರೋಸ್ ಅಂಡ್ ಕೋಎಫಿಷಿಯಂಟ್ಸ್ ಫೈಂಡ್ ಔಟ್ ಮಾಡಿ ಅಂದ್ರು, ಅದನ್ನು ಫೈಂಡ್ ಔಟ್ ಮಾಡಿದ್ವಿ. ನಾವೇನ್ ಹೇಳ್ಬೋದು, ವೆರಿಫೈಡ್. ಓಕೆ. ಈಗ ನೆಕ್ಸ್ಟ್ ಒನ್.